ಸೊ ಹೇಗಿದ್ರೆ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಇದು ಬಂದು ಗುರುವಾರದ ವಿಡಿಯೋ. ಬಟ್ ಇವತ್ತು ಸಾಟರ್ಡೆ ಹಾಕ್ತಾ ಇದ್ದೀನಿ, ಯಾಕೆಂದ್ರೆ ಗುರುವಾರ ಟೈಮ್ ಆಗಲಿಲ್ಲ ನನಗೆ ಹಾಕೋದಕ್ಕೋಸ್ಕರ. ಏನಪ್ಪ ದೇವ್ರ ಮನೆಯದು ಫೋಟೋಸ್ ಏನೋ ಹಾಕಿದ್ದಾರೆ ಅಂತ ಅನ್ಕೋಬೇಡಿ. ಬಟ್ ಇದು ಫೋಟೋ ಬಂದು ನಾನು ಹೊಸದಾಗಿ ಮಾಡಿಸಿದ್ದು, ಅದ್ರ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಹೇಳ್ಬಿಟ್ಟು ಅದು ವಿಡಿಯೋ ಹಾಕ್ತೆ. ಇಲ್ಲಿಗೆ ಎಲ್ರಿಗೂ ನಮಸ್ಕಾರ. ಈ ಫೋಟೋ ಬಗ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಆ್ಯಕ್ಚುಲಿ ಇದು ಬಂದು ನಾನು ನಮ್ಮೂರಿಗೆ ಹೋದಾಗ ನನಗೆ ಅವರೊಬ್ಬರು ಬ್ರದರ್ ಆಗಬೇಕು. ಅವ್ರ ಮನೆಯಲ್ಲಿ ಇತ್ತು, ಇದೇ ರೀತಿ ಇತ್ತು ಸೇಮ್. ನಾನು ಇದೇ ರೀತಿ ಮಾಡಿಸ್ಕೋಬೇಕು ಅನ್ನೋ ತುಂಬ ಆಸೆ ಇತ್ತು ಮುಂಚೆಯಿಂದನೂ. ಬಟ್ ಅವ್ರ ಮನೆಗೆ ಹೋದಾಗ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ತುಂಬಾ ಚೆನ್ನಾಗಿ ಮಾಡಿಸಿಟ್ಟಿದ್ರು. ಬಟ್ ನನಗೂ ಅದೇ ಥರನೇ ಬೇಕು ಅಣ್ಣ, ನನಗೆ ಮಾಡಿಸ್ಕೊಡಿ ಅಂತ ಕೇಳಿದ್ದೆ. ಪಾಪ ಅವರು ನನಗೆ ಯಾವಾಗ ಬೇಕು, ಯಾವ ಟೈಮಿಗೆ ಬೇಕು ಅದೇ ಟೈಮಿಗೆ ಕರೆಕ್ಟಾಗಿ ಮಾಡಿಕೊಟ್ರು. ನನಗೆ ಜಾನ್ವರಿ 10ಗೆ ಬೇಕಿತ್ತು, ಅಷ್ಟರೊಳಗಡೆ ಮಾಡಿಸ್ಬಿಟ್ಟು ಕೊಟ್ಟರು. ತುಂಬಾ ಚೆನ್ನಾಗಿದೆ. ಮತ್ತು 2 ತಿಂಗಳಾಗಿತ್ತು ಅದು ನನಗೆ ಮಾಡಿಸ್ಕೊಟ್ಟು. ಬಟ್ ಟೈಮ್ ಆಗಿರಲಿಲ್ಲ ಅದು ಹಾಕಬೇಕು ಅಂತ ಹೇಳಿ. ಈಗ ಮೊನ್ನೆ ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ಇದನ್ನು ಹಾಕ್ತಾ ಇದ್ದೀನಿ. ಒಂದು ದೇವ್ರದ್ದು ಫೋಟೋ ಮಾಡಿಸಿದ್ನಲ್ಲ ಅಂತ ಚಿಕ್ಕದಾಗಿ ವಿಡಿಯೋ ಹಾಕ್ತೆ. ಬನ್ನಿ ಇವತ್ತಿನ ರೆಸಿಪಿ ಏನು ಮತ್ತು ನಾನು ಯಾವ ರೀತಿ ಮಾಡಿದ್ದೆ ಅಂತ ತೋರಿಸ್ತೀನಿ. ತುಂಬಾ ಚೆನ್ನಾಗಿತ್ತು. ನಾನು ಇದನ್ನು ಫಸ್ಟ್ ಟೈಮ್ ಮಾಡಿದ್ದು. ಆ್ಯಕ್ಚುಲಿ ನಾನು ರೆಸಿಪಿ ಮಾಡಬೇಕಾದ್ರೆ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಅದೇ ಮಸಾಲೆ ಹಾಕಬೇಕು, ಆ ರೀತಿ ಏನು ಯೋಚನೆ ಮಾಡಲ್ಲ. ನನಗೇನು ಅನಿಸುತ್ತೆ, ಏನೇನು ಹಾಕ್ಬೇಕು ಅನಿಸುತ್ತೋ ಹಾಕ್ತೀನಿ. ಬಟ್ ಟೇಸ್ಟ್ ಚೆನ್ನಾಗಿ ಬರೋ ಥರ ಯೋಚನೆ ಮಾಡಿ ಮಾಡ್ತೀನಿ. ದೋಸೆ ರೊಟ್ಟಿಗಂತೂ ಸೂಪರಾಗಿರುತ್ತೆ. ದಯವಿಟ್ಟು ಕೊನೆವರೆಗೂ ನೋಡಿ. ನಾನು ಫಸ್ಟ್ ಟೈಮ್ ಮಾಡಿದ್ದು. ನಾನು ಹೇಗೆ ಮಾಡಿದ್ದೆ ಅಂತ ತೋರಿಸ್ತೀನಿ ನಿಮ್ಗೂ. ಏನೋ ಕಾಳು ಹಾಕಿದ್ದಾರೆ, ಮಾಡಿದ್ದಾರೆ, ಹಸಿ ಬಟಾಣಿ ಆ ಥರ ಎಲ್ಲ ಥಿಂಕ್ ಮಾಡಿ ನೀವು ವಿಡಿಯೋ ಸ್ಕಿಪ್ ಮಾಡಿಬಿಡಿ. ದಯವಿಟ್ಟು ಕೊನೆವರೆಗೂ ನೋಡಿ. ಮೊದಲಿಗೆ ನಾನು ಮಸಾಲೆ ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಹಸಿ ಬಟಾಣಿ ಮತ್ತು ಹಸಿ ತೊಗರಿಕಾಳು ಜೊತೆ ನಾನು ಇನ್ನೊಂದು ಏನೋ ಒಂದು ಹಾಕಿದ್ದೀನಿ ಮೇಯ್ನು, ಅದನ್ನು ತೋರಿಸ್ತೀನಿ ನಿಮಗೆ. ಕೊನೆವರೆಗೂ ವಿಡಿಯೋ ನೋಡಿ. ನಾನು ಈಗಲೇ ಅದನ್ನು ತೋರಿಸ್ಬಿಟ್ರೆ ಓ ಇದೇನಾ, ಇದು ಇಷ್ಟೇನಾ ಅಂತ ಯೋಚನೆ ಮಾಡಿ ನೀವು ವಿಡಿಯೋ ಸ್ಕಿಪ್ ಮಾಡ್ತೀರಾ. ಬಟ್ ನಾನು ಈ ಅದನ್ನು ಹಾಕಿ ಮಾಡೋದಕ್ಕೆ ಮಸಾಲೆನ ಯಾವ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಏನೇನು ಹಾಕಿದ್ದೀನಿ ಅಂತ ತೋರಿಸ್ಬೇಕಲ್ಲ ನಿಮಗೆ, ಅದಕ್ಕೋಸ್ಕರ ಅದನ್ನು ಲಾಸ್ಟಿಗೆ ತೋರಿಸ್ತೀನಿ. ಮಸಾಲೆನ ನಾನು ಮೊದಲಿಗೆ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ತೆಂಗಿನಕಾಯಿ ಇದಿಷ್ಟನ್ನು ನಾನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಮತ್ತು ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಇದರೊಟ್ಟಿಗೆ ನಾನು 2 ಟೊಮೊಟೊ ತೊಗೊಂಡಿರೋದು. ಟೊಮೊಟೊ ಬಂದು ನಾನು ಫಾರಮ್ ಟೊಮೊಟೊನೇ ತೊಗೊಂಡಿದ್ದೀನಿ, ನಾಟಿ ಅಂತ ಏನು ತೊಗೊಂಡಿಲ್ಲ. ಅದನ್ನು ಟೊಮೊಟೊನ ಕಂಪಲ್ಸರಿ ಹಾಕ್ಲೇಬೇಕನ್ನೋದೇನಿಲ್ಲ, ಹಾಕ್ಬೋದು ಇಲ್ಲ ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು. ಬಟ್ ನಾನು ಒಂದು ಮೀಡಿಯಮ್ ಸೈಜ್ ಹಾಕ್ಕೊಂಡಿದ್ದೀನಿ. ಅದರೊಟ್ಟಿಗೆ ಚಕ್ಕೆ ತೊಗೊಂಡಿದ್ದೀನಿ ನಾನು. ಈಗ ಮಾಮೂಲಿ ನಾನು ಇವಾಗ ಚಕ್ಕೆ ಎಲ್ಲ ಹಾಕೊಂಡಾದ್ಮೇಲೆ ಸ್ವಲ್ಪ ಪುದೀನ ತೊಗೊಳ್ತೀನಿ. ಪುದೀನ ಅಷ್ಟೇ, ಅದನ್ನು ತುಂಬ ಜಾಸ್ತಿ ತೊಗೊಂಡಿಲ್ಲ. ಹಬ್ಬಬ್ಬ ಅಂದರೆ ಒಂದು 10ರಿಂದ 20 ಎಲೆ ಆಗೋಷ್ಟು ತೊಗೊಂಡಿದ್ದೀನಿ. ಅದರೊಟ್ಟಿಗೆ ಕೊತ್ತಂಬರಿ ತೊಗೊಂಡಿರೋದು ನಾನು. ಇದರೊಟ್ಟಿಗೆ ನಾನು 4ರಿಂದ 5 ಲವಂಗ ಹಾಕ್ಕೊಂಡಿದ್ದೀನಿ ಮತ್ತು 2 ಏಲಕ್ಕಿ ತೊಗೊಂಡಿರೋದು. ಇದಿಷ್ಟೇ. ಚಿಲ್ಲಿ ಪೌಡ್ರು ಏನು ನಾನು ಈಗ ಆಯಿಲ್ ಒಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇಲ್ಲ. ಮತ್ತು ಹಸಿರು ಮೆಣಸಿನ್ಕಾಯಿ ಕೂಡ ನಾನು ಹಾಕ್ಕೊಂಡಿಲ್ಲ. ಅದನ್ನು ಇವಾಗ ಸಪ್ರೇಟು ತಣ್ಣಗೆ ಹಾಕಕ್ಕೆ ಬಿಟ್ಟಿದ್ದೀನಿ, ಯಾಕೆಂದರೆ ಅದನ್ನು ರುಬ್ಕೋಬೇಕಲ್ಲ ಅದಕ್ಕೋಸ್ಕರ. ಅದೇ ಪಾತ್ರೆಗೆ ನಾನು ಇವಾಗ 5ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಒಂದು ಒಗ್ಗರಣೆ ಹಾಕ್ಕೊಳ್ತಿರೋದು ನಾನು ಮಸಾಲೆಗೆ. ಸಾಸಿವೆ, ಅರಿಶಿನ ಮತ್ತು ಈರುಳ್ಳಿ ಹಾಕಿ ನಾನು ಫ್ರೈ ಮಾಡೋಕ್ಕೆ ಬಿಟ್ಟಿದ್ದೀನಿ. ಅದು ಫ್ರೈ ಆಗೋಷ್ಟರೊಳಗೆ ಇವಾಗ ರುಬ್ಕೊಳ್ತಿದ್ದೀನಿ ಮಸಾಲೆನ. ಮಸಾಲೆ ತಣ್ಣಗಾಗಿದೆ. ಇವಾಗ ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು, ಯಾಕೆಂದ್ರೆ ತರ್ತರಿ ಹೆಂಗಿದ್ರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ಮಸಾಲೆ ರುಬ್ಬೋ ಅಷ್ಟರೊಳಗಡೆ ನಾನು ಈರುಳ್ಳಿ ಫ್ರೈ ಮಾಡೋಕ್ಕೆ ಇಟ್ಟಿದ್ನಲ್ಲ, ಅದಕ್ಕೇನೆ 1 ಟೊಮೊಟೊ ಮತ್ತೆ ಹೆಚ್ಚಾಕೊಂಡಿದ್ದೀನಿ. 1 ಟೊಮೊಟೊ ರುಬ್ಬಕ್ಕೆ ತೊಗೊಂಡಿದ್ದೀನಿ, 1 ಟೊಮೊಟೊ ಹೆಚ್ಚಾಕಿದ್ದೀನಿ. ಫ್ರೈ ಆಗ್ತಿರಲಿ. ಇವಾಗ ನಾನು ಏನು ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಮೊದಲಿಗೆ ನೋಡಿ, ಇದು ಹಲಸಿನ ಬಡ್ಕ್ ಅಂತಾರೆ, ನಮ್ಮ ಕಡೆ ಹಲಸಿನ ಬಡ್ಕ್ ಅಂತ ಹೇಳ್ತೀವಿ. ಬಟ್ ಯಾರ್ಯಾರು ಏನೇನು ಕರೀತಾರೋ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅಂದರೆ ಹಲಸಿನ ಹಣ್ಣಿರುತ್ತಲ್ಲ, ಅದರಲ್ಲೇ ಇನ್ನು ಚಿಕ್ಕದಾಗಿ ಬಂದಿರುತ್ತಲ್ಲ, ಎಳೆಕಾಯಿ ಥರ ಬಂದಿರುತ್ತಲ್ಲ, ಅದನ್ನು ತೊಗೊಂಡಿರೋದು. ಇದನ್ನೆಲ್ಲ ಚೆನ್ನಾಗಿ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋದು. ಕ್ಲೀನ್ ಮಾಡೋದಿಲ್ಲ ಹೇಗೆ ಅಂತ ನಾನು ತೋರ್ಸೋಕ್ಕಾಗಲಿಲ್ಲ, ಟೈಮ್ ಆಗಲಿಲ್ಲ ನನಗೆ. ಇನ್ನೊಂದು ಸರಿ ಯಾವಾಗಾದ್ರೂ ನೀಟಾಗಿ ತೋರಿಸ್ತೀನಿ ಅದನ್ನು. ಯಾಕೆಂದರೆ ಅದು ಮೇಲ್ಗಡೆ ತೆಗೆದು ಮತ್ತೆ ಒಳಗಡೆ ಫಸ್ಟ್ ಲೇಯರ್ನ ತೆಗಿಬೇಕು, ಅದನ್ನು ಹಾಕ್ಬಾರ್ದು. ಅದನ್ನೆಲ್ಲ ಒಂದು ಸರಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ಇದನ್ನು ನಾನೆಲ್ಲ ಕ್ಲೀನ್ ಮಾಡಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದರೊಟ್ಟಿಗೆ ನಾನು ಹಸಿ ಬಟಾಣಿ ಮತ್ತು ತೊಗರಿಕಾಯಿ ಎರಡೂ ಸೇರಿ 1 kg ತೊಗೊಂಡಿದ್ದೀನಿ ಹತ್ತತ್ರ. ಮೊದಲಿಗೆ ನಾನು ಈರುಳ್ಳಿ ಮತ್ತು ಟೊಮೊಟೊ ಬೇಯಿಸೋಕ್ಕಿಟ್ಟಿದ್ನಲ್ಲ, ಅದಕ್ಕೆ ಇವಾಗ ಹಲಸಿನ ಬಡ್ಕ್ ಹಾಕೋತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಯಾಕೆಂದರೆ ನನಗದೆಲ್ಲ ದಪ್ಪದಾಗಿದ್ರೆ ಹಾಗಾಗಿ ಬಾಯಿಗೆ ಸಿಗಬಾರ್ದು ಅನ್ನೋದಕ್ಕೋಸ್ಕರ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಫಸ್ಟ್ ನಾನು ಈ ಹಲಸಿನ ಬಡ್ಕಿನ ರೆಸಿಪಿ ಬಂದು ಇದೇ ಫಸ್ಟ್ ಟೈಮ್ ಮಾಡಿದ್ದು. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಶುರು ಮಾಡಿದ್ರಲ್ಲ, ಮುಂಚೆನೂ ಯಾವಾಗಲೂ ನಾನು ಮಾಡಿರಲಿಲ್ಲ, ಇದೇ ಮೊದಲನೇ ಸರಿ ಮಾಡಿರೋದು. ನಾನು ಅಂದರೆ ಹಲಸಿನ ಹಣ್ಣಿನ ಬೀಜ ಬರುತ್ತಲ್ಲ, ಅದರಲ್ಲಿ ಮಾಡಿದ್ದೆ ಒಂದು ಸರಿ ಸಾಂಬಾರು ಮತ್ತು ಗೊಜ್ಜು. ಬಟ್ ಇದರಲ್ಲೆಲ್ಲ ನಾನು ಯಾವತ್ತೂ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಮಾಡಿದ್ದು. ಇದಕ್ಕೆ ನಾನಿವಾಗ 1.5 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ನಮಗೆ ಸ್ವಲ್ಪ ಖಾರ ಬೇಕಲ್ಲ, ಮತ್ತು ಖಾರ ಇದ್ದರೂ ಕೂಡ ಚೆನ್ನಾಗಿರುತ್ತೆ. ಖಾರ ಇಲ್ಲ ಅಂದರೆ ತಿನ್ನೋಕ್ಕಾಗಲ್ಲ, ಖಾರ ಇರಬೇಕು. ಅದಕ್ಕೋಸ್ಕರ 1.5 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ.
ಇದರೊಟ್ಟಿಗೆ ನಾನು ಧನಿಯಾ ಪೌಡ್ರು ಕೂಡ 1 ಟೇಬಲ್ ಸ್ಪೂನ್ ತೊಗೋತೀನಿ. ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಬಂದು ಇದು ನಾನು ಮನೇಲೇ ಮಾಡಿಟ್ಕೊಳ್ಳೋದು, ಅಂಗಡಿಲಿ ಏನು ತೊಗೊಬರಲ್ಲ ನಾನು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಬಿರೋ ಮಸಾಲೆ ಹಾಕ್ಕೊಳ್ತೀನಿ. ರುಬ್ಬಿರೋ ಮಸಾಲೆ ಆದಷ್ಟು ನಾವು ನುಣ್ಣಗೆ ರುಬ್ಬಿದ್ರೇ ಚೆನ್ನಾಗಿರುತ್ತೆ. ಫೈನಲಿ ಇವಾಗ ನಾನು ಇದನ್ನು ವಿಸಲಿಗೆ ಕೂಗಿಸ್ಕೋಬೇಕು. 2 ವಿಸಲ್ ಕೂಗಿಸ್ಕೊತೀನಿ. ಯಾಕೆ ನಾನು 2 ವಿಸಲ್ ಕೂಗಿಸ್ಕೊಂಡಿದ್ದೀನಿ ಅಂದರೆ ಹಲಸಿನ ಬೆಳಕು ಬಂದು ಒಂದು ಕಡೆ ಸ್ವಲ್ಪ ಸಾಫ್ಟ್ ಇರುತ್ತೆ, ಒಂದು ಕಡೆ ಸ್ವಲ್ಪ ಗಟ್ಟಿ ಇರುತ್ತೆ. ಅದು ಎರಡೂ ಬ್ಯಾಲೆನ್ಸಾಗಿ ಬೇಯಬೇಕು ಅನ್ನೋದಕ್ಕೋಸ್ಕರ 2 ವಿಸಲ್ ಕೂಗಿಸ್ಕೊಂಡೆ. ತುಂಬಾ ಚೆನ್ನಾಗಿದೆ. ಏನು ಆ ರೀತಿ 2 ವಿಸಲ್ ಕೂಗಿಸಿದ್ರೇನು ಮಸಾಲೆ ಒಟ್ಟಿಗೆ ಮಸಾಲೆ ಆಯಿತು ಅನ್ನೋ ಥರ ಏನಿಲ್ಲ. ಬಟ್ ರೊಟ್ಟಿ ಮತ್ತು ಚಪಾತಿಗಂತೂ ಸೂಪರಾಗಿರುತ್ತೆ. ಮತ್ತು ನನ್ನದೊಂದು ರಿಕ್ವೆಸ್ಟು, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಆಲ್ಮೋಸ್ಟು ನನಗೆ ಅಲ್ಲಿ ಪರ್ಸೆಂಟೇಜ್ ತೋರಿಸುತ್ತೆ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರ. 50% ಸಬ್ಸ್ಕ್ರೈಬ್ ಆಗದೆ ನೋಡಿ. ಈಗ 50% ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ರೆ, ಇನ್ನು 50% ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ನನ್ನ ವಿಡಿಯೋ ನೋಡಲೇಬೇಕಂತ ನೋಡ್ತೀರಾ ಅಂದಮೇಲೆ ನೀವು ಸಬ್ಸ್ಕ್ರೈಬ್ ಆಗಿ ನೋಡೋದ್ರಲ್ಲಿ ಏನೂ ಇಲ್ಲ ಅಂತ ನನಗೆ ಅನಿಸುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತು ನೀವು ಫ್ರೆಂಡ್ಸು ಫ್ಯಾಮಿಲಿಗೆ ಇಷ್ಟ ಆದರೆ ಶೇರ್ ಮಾಡಿ. ಹಾಗೆ ನೀವು ವಿಡಿಯೋ ನೋಡಬೇಕಾದ್ರೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ದಯವಿಟ್ಟು ಕೊಡೋರಿಗೆ ಗೊತ್ತಿದ್ದರೆ ದಯವಿಟ್ಟು ವಿಡಿಯೋ ನೋಡಬೇಕಾದ್ರೆ ಒಂದು ಲೈಕ್ ಕೊಡಿ. ಫೈನಲಿ ನಾನು ದೋಸೆಗೆ ಮಾಡಿದ್ದು ಸೂಪರಾಗಿ ಬಂದಿತ್ತು. ನೀವು ಇಷ್ಟ ಆದರೆ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.